360 ಸಲ ಹಂಸಮಂತ್ರ ಜಪವನ್ನ ಮಾಡ್ತಾರೆ ಅಂತ. ಈಗ ದಾಸರಾಯರು ಮೊದಲನೇ ಪದ್ಯ ಅಂದ್ರೆ ಶ್ವಾಸ ಸಂಧಿಯ ಮೊದಲನೇ ಪದ್ಯದಲ್ಲಿ ಅದನ್ನೇ ಹೇಳುತ್ತೆ. ಏನು ಅಂದ್ರೆ ಭಾರತೀಶನು ಘಳಿಗೆಯಳು 360 ಸಿರಿ ಜಪಗಳ ರಚಿಸಿ ಸರ್ವ ಜೀವನೊಳಿದ್ದು ಬೇಸರದೆ ಕಾರುಣಿಕನವರವರ ಸಾಧನ ಪೂರೈಸಿ ಭೂ ನರಕ ಸ್ವರ್ಗವ ಸೇರಿಸುವ ಸರ್ವಜ್ಞ ಸಕಲೇಷ್ಟ ಪ್ರದಾಯಕನು ಅಂತ. ಅಂದ್ರೆ ಭಾರತೀಪತಿಯಾದಂತಹ ವಾಯುದೇವರು 360 ಸಿರಿ ಜಪಗಳ 360 ಜಪಗಳನ್ನ ಹಂಸಮಂತ್ರ ಜಪಗಳನ್ನ ಒಂದು ಘಳಿಗೆಗೆ ಮಾಡ್ತಾರೆ ಅಂತ ಎಲ್ಲಾ ಜೀವರಲ್ಲಿ ಇಟ್ಟುಕೊಂಡು ಒಂದು ಘಳಿಗೆಗೆ ಈ ಹಂಸಮಂತ್ರ ಜಪವನ್ನ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಈಗ ಜೀವ ಅಂತ ಹೇಳಿದ್ರೆ ಒಂದು ಧಾತು ಇದೆ. ಏನು ಅಂತಂದ್ರೆ ಜೀವ ಪ್ರಾಣ ಧಾರಣೆ ಎಂಬ ಒಂದು ಧಾತು. ಅಂದ್ರೆ ಜೀವನು ಪ್ರಾಣವನ್ನ ಧಾರಣೆ ಮಾಡ್ತಾನೆ ಅಂತ. ಅಂದ್ರೆ ಯಾವ ಜೀವನಿಗೂ ಸ್ವತಃ ತನ್ನಿಂದ ಉಸಿರಾಡ್ಲಿಕ್ಕಾಗತ್ತಾ ಅಂತಂದ್ರೆ ಇಲ್ಲ. ಯಾರಿಂದನೂ ಕೂಡ ಸ್ವತಃ ನಮ್ಮಿಂದ ಉಸಿರಾಡ್ಲಿಕ್ಕಾಗಲ್ಲ. ಮತ್ತೆ ಹೆಂಗೆ ಅಂದ್ರೆ ವಾಯುದೇವರೇ ನಮ್ಮಲ್ಲಿ ಇದ್ದುಕೊಂಡು ಪರಮಾತ್ಮನ ಅನುಗ್ರಹದಿಂದ ನಮ್ಮಲ್ಲಿದ್ದು ಉಸಿರಾಟದ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಅಲ್ವಾ. ಹಾಗಾದ್ರೆ ನಾವು ಪ್ರಾಣಾಯಾಮ ಮಾಡುವಾಗ ಉಸಿರನ್ನ ನಾವು ಬಿಗಿ ಹಿಡಿದು ಬಿಡ್ತೀವಲ್ವಾ ಅಂತ ಹೇಳಿದ್ರೆ ನಾವು ಎಷ್ಟು ಕ್ಷಣಗಳ ಕಾಲ ಬಿಗಿ ಹಿಡ್ತೀವಿ ಅಂದ್ರೆ ಹಬ್ಬಬ್ಬ ಅಂದ್ರೆ ಒಂದು 10 ಸೆಕೆಂಡು 20 ಸೆಕೆಂಡು ಇಲ್ಲಾಂದ್ರೆ 1 ನಿಮಿಷ ಅಷ್ಟೇ. ಆಮೇಲೆ ಉಸಿರಾಟ ಹಂಗೆ ಹಿಡ್ಕೊಳ್ಲಿಕ್ಕೆ ಆಗಲ್ಲ, ಬಿಡ್ತೀವಿ. ಏನೇ ಇದ್ರು ಆ ಉಸಿರಾಟದ ಕಾರ್ಯವನ್ನ ಮಾಡಿಸೋರು ವಾಯುದೇವರು ಒಬ್ಬರೇ. ಹಾಗಾಗಿ ನಾನೇ ಉಸಿರಾಟ ಮಾಡ್ತಿದ್ದೀನಿ, ನನ್ನಿಂದನೇ ಉಸಿರಾಟ ಮಾಡ್ಲಿಕ್ಕಾಗತ್ತೆ, ಯಾರು ಇರಲ್ಲ, ಯಾರು ಉಸಿರಾಟ ಮಾಡ್ಸಲ್ಲ ಅಂತ ಹೇಳಿ ಆ ರೀತಿಯಾಗಿ ಯಾರು ಅನ್ಕೊಳ್ತಾರೋ ಅವರು ನರಕಕ್ಕೆ ಬಲಿಯಾಗ್ತಾರಂತೆ. ಈಗ ಉಸಿರಾಟ ಅಂದ್ರೆ ನಾನೇ ನನ್ನದು ಅಂತ ಹೇಳಿ ಹೇಳ್ಕೊಂಡಿದ್ದಕ್ಕೊಂದು ರೀತಿಯಾದ ನರಕ. ನಾವು ಭೋಜನವನ್ನ ಪರಮಾತ್ಮನಿಗೆ ನೈವೇದ್ಯ ಮಾಡದೆ ತಿಂದ್ರೆ ಒಂದು ರೀತಿಯಾದ ನರಕ. ಹೀಗೆ ನರಕದಲ್ಲೇ ಎಷ್ಟೆಷ್ಟೋ ರೀತಿಯಾದ ವಿಧಗಳಿರ್ತಾವಂತೆ. ಈ ರೀತಿಯಾಗಿ ನಾವು ಉಸಿರಾಟ ಮಾಡುವಾಗ ನಾನೇ ಮಾಡಿದ್ದು, ನನ್ನಿಂದನೇ ಉಸಿರಾಟ ಆಗ್ತಿರೋದು ಅಂತ ಹೇಳಿ ಅನ್ಕೊಂಡು ಉಸಿರಾಟ ಮಾಡಿದ್ರೆ ನಾವು ನರಕಕ್ಕೆ ಬಲಿ ಆಗ್ತೀವಿ. ಹಾಗಾಗಿ ನಾವೇನಂತ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮಲ್ಲಿ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಇದ್ದುಕೊಂಡು ಶ್ವಾಸೋಚ್ಛ್ವಾಸ ಕಾರ್ಯಗಳನ್ನ ಮಾಡಿಸ್ತಾ ಶ್ವಾಸೋಚ್ಛ್ವಾಸ ಕಾರ್ಯಗಳನ್ನ ಅವ್ರು ಮಾಡ್ತಾ ನಮ್ಮಿಂದ ಉಸಿರಾಟದ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದಿನ ಬೆಳಗ್ಗೆಯಿಂದ ಹಿಡಿದುಕೊಂಡು ಇವತ್ತು ಬೆಳಗ್ಗೆ ತನಗೂ ಕೂಡ ಆ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರಲ್ಲಿ ಇಟ್ಟುಕೊಂಡು ಅವರು ಶ್ವಾಸೋಚ್ಛ್ವಾಸ ಜಪಗಳನ್ನ ಮಾಡ್ತಾ ನಮಗೆ ಉಸಿರಾಟದ ಕಾರ್ಯವನ್ನ ಮಾಡಿಸ್ತಿದ್ದಾರೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ನಾವು ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ. ಈ ರೀತಿಯಾಗಿ ಯಾರು ತಿಳಿದು ಅನುಸಂಧಾನ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೋ ಆವಾಗ ನಾವು ಸ್ವರ್ಗವನ್ನು ಅಥವಾ ಮೋಕ್ಷವನ್ನ ನಾವು ಹೊಂದಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವತ್ತೂ ಕೂಡ ನಾವೇ ಮಾಡಿದ್ದು, ನಾನೇ ಉಸಿರಾಟ ಮಾಡಿದ್ದು ಅಂತ ಹೇಳಿ ಯಾರು ತಿಳ್ಕೊಳ್ತಾರೋ ಅವರು ಸಂಸಾರದಲ್ಲೇ ಬಿದ್ದು ಬಳಲ್ತಾ ಇರ್ತಾರೆ ಹೊರತು ಸಾಧನೆಯನ್ನ ಮಾಡಿ ಸ್ವರ್ಗವನ್ನ ಪಡೆಯೋದು, ಮೋಕ್ಷವನ್ನ ಪಡೆಯೋದು ಇದು ಯಾರಿಂದಲೂ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾಗಿ ವಾಯುದೇವರೇ ನಮ್ಮಲ್ಲಿ ಇದ್ದುಕೊಂಡು ಈ ಉಸಿರಾಟದ ಕಾರ್ಯವನ್ನ ಹರಿಗುರುಗಳ ಅನುಗ್ರಹದಿಂದ ವಾಯುದೇವರು ನಮ್ಮಿಂದ ಉಸಿರಾಟದ ಕಾರ್ಯವನ್ನ ಮಾಡಿಸ್ತಾ ಇದ್ದಾರೆ ಹರಿವಾಯುಗಳು ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ನಾವು ಆ ಉಸಿರಾಟದ ಕಾರ್ಯವನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಇಂತಹ ಈ ವಾಯುದೇವರು ಕಾರುಣಿಕ ಅವರವರ ಸಾಧನ ಪೂರೈಸಿ ಇಂತಹ ಕರುಣಾಳುವಾದಂತಹ ಚಕ್ರಾಣರು ಏನಂತಂದ್ರೆ ಎಲ್ಲಾ ಜೀವನಲ್ಲೂ ಈಗ ಒಬ್ಬ ಜೀವ ಅನ್ನೋನು ಪಾಪ ಮಾಡ್ತಾನೆ. ಎಷ್ಟೋ ಜನ ನಾನೇ ಉಸಿರಾಟ ಮಾಡೋದು ಅಂತ ಹೇಳಿ ಹೇಳ್ತಾರೆ ಅಲ್ವಾ, ನನ್ನಿಂದನೇ ಉಸಿರಾಡ್ಲಿಕ್ಕೆ ಆಗೋದು ಅಂತ ಹೇಳಿ ಮಾಡ್ಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದು ಪಾಪ ಕಾರ್ಯ, ಆತರ ಹೇಳ್ಬೇಡ. ಆತರ ಹೇಳಿದ್ರೆ ನಾವು ನರಕವನ್ನ ಹೊಂದಿತೀವಿ ಅಂತ ಹೇಳಿ ಆಯ್ತು. ಅದಕ್ಕಂತ ಮಾನವ ನಾನೇ ಉಸಿರಾಡ್ತೀನಿ, ನನ್ನಿಂದನೇ ಉಸಿರಾಡ್ಲಿಕ್ಕೆ ಆಗತ್ತೆ ಅಂತ ಹೇಳಿ ಆ ರೀತಿಯಾಗಿ ತಪ್ಪು ಮಾತಾಡಿದ್ರು ವಾಯುದೇವರು ಅಯ್ಯೋ ಇವನು ಈ ರೀತಿಯಾಗಿ ಅಹಂಕಾರದಿಂದಲೇನಪ್ಪ ಅಂತ ಹೇಳಿ ಅವನ ಶರೀರ ಬಿಟ್ಟು ಹೋಗ್ಬಿಡ್ತಾರ? ಇಲ್ಲ ಅಲ್ವಾ. ದೇಹದಿಂದ ಸುರರೊಳಗೆ ನರರೊಳಗೆ
ಅಂದ್ರೆ ದೇಹದಿಂದ ಯಾವೇ ದೇವತೆಗಳು ಹೋದ್ರೂ ಕೂಡ ಮಾನವ ಅನ್ನೋನು ಕುರುಡ ಕಿವುಡ ಆಗ್ತಾನೆ. ಅಂದ್ರೆ ವಾಯುದೇವರು ಒಬ್ಬ ಜೀವನ ದೇಹದಿಂದ ಬಿಟ್ಟು ಹೊರಗೆ ಹೋದ್ರು ಅಂತ ಹೇಳಿದ್ರೆ ಏನು ಅಂತಂದ್ರೆ ಆ ಜೀವ ಅನ್ನೋನು ಪೆಣ ಅಂತ ಹೇಳಿ ಕರೆಸ್ಕೊಳ್ತಾರಂತೆ. ಮುಖ್ಯ ಪ್ರಾಣ, ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನ್ನು, ಆ ಮುಖ್ಯ ಪ್ರಾಣ ದೇವರು ನಮ್ಮ ಶರೀರವನ್ನು ಬಿಟ್ಟು ಹೊರಗೋದಾಗ ಅರಿತು ಪೆಣನೆಂದು ಪೇಳ್ವರು ಬುಧ ಜನ, ಆ ಜೀವನನ್ನ ಹೆಣ ಅಂತ ಹೇಳಿ ಹೇಳ್ತಾರೆ. ಅದು ಆ ಜೀವನನ್ನ ಹೆಣ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ವಾಯುದೇವರು ಅವರಲ್ಲಿ ಅಂದ್ರೆ ಆ ಎಷ್ಟೇ ಮಾನವ ಎಷ್ಟೇ ಪಾಪ ಕಾರ್ಯವನ್ನ ಮಾಡಿ ಏನೇ ಮಾಡಿದ್ರು ಕೂಡ ಅಂದ್ರೆ ವಾಯುದೇವರಿಗೆ ಅಷ್ಟು ಕರುಣೆ, ಎಲ್ಲಾ ಜೀವನನ್ನು ಇದ್ದುಕೊಂಡು ಅವರ ಮುಖಾಂತರ ಉಸಿರಾಟದ ಕಾರ್ಯವನ್ನ ಮಾಡಿಸ್ತಾರೆ ಅಂತ ಹೇಳಿ. ಮತ್ತೆ ಉಸಿರಾಟದ ಕಾರ್ಯವನ್ನ ಮಾಡಿಸಿ ಭೂ ಸ್ವರ್ಗ ನರಕ ಮುಂತಾದ ಇಷ್ಟಾರ್ಥಗಳನ್ನ ಪೂರೈಸ್ತಾರೆ ಅಂತ ಹೇಳಿ. ಈಗ ಒಂದು ಶ್ಲೋಕ ಇದೇನು ಅಂದ್ರೆ ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ ಅಂತ. ಏನು ಅಂದ್ರೆ ಎಲ್ಲಾ ಮಾನವರು ಪುಣ್ಯವನ್ನ ಮಾಡ್ಬೇಕು ಅನ್ಕೊಳ್ತಾರೆ, ಅದೇ ಪುಣ್ಯವನ್ನ ಮಾಡ್ಲಿಕ್ಕೆ ಆಗಲ್ಲ. ಪುಣ್ಯದ ಫಲವನ್ನ ಎಲ್ಲರೂ ಇಚ್ಛಿಸ್ತಾರೆ ಹೊರತು ಪುಣ್ಯವನ್ನ ಮಾಡಬೇಕು ಅನ್ನೋ ಪ್ರಯತ್ನವನ್ನ ಮಾಡಲ್ಲ. ಪುಣ್ಯದ ಫಲವನ್ನ ಮಾತ್ರ ಇಚ್ಛಿಸ್ತಾರೆ, ಆದ್ರೆ ಪಾಪ ಕಾರ್ಯವನ್ನ ಖಂಡಿತ ಮಾಡೇ ಮಾಡ್ತಾರೆ ಅಲ್ವಾ. ನಾವು ತಿಳಿದನೋ ತಿಳಿಯದನೋ ಎಷ್ಟೋ ಪಾಪ ಕಾರ್ಯಗಳನ್ನ ಮಾಡ್ತಾರೆ. ಅಧಮರಂತರು ಯಾವಾಗ ನೋಡಿದ್ರೆ ಪಾಪ ಕಾರ್ಯವನ್ನ ಮಾಡಿದ್ರು ಅವರು ಪುಣ್ಯದ ಫಲವನ್ನ ಇಚ್ಛಿಸ್ತಾರೆ, ಅದೇ ಅವರ ಯೋಗ್ಯತೆ ಆ ಪುಣ್ಯದ ಫಲವನ್ನ ಕೊಡೋದಿಲ್ಲ. ಅವರು ಪಾಪ ಮಾಡಿದ್ರೆ ಆ ಪಾಪದ ಕಾರ್ಯವನ್ನೇ ಪಾಪದ ಫಲವನ್ನೇ ನೀಡ್ತಾರೆ. ಅಂದ್ರೆ ಈಗ ಎಲ್ಲಾ ಮಾನವರಿಗೂ ಇಷ್ಟವಾದದ್ದು ಯಾವುದು? ಎಲ್ಲರೂ ಬಯಸೋದೇನು? ನಾನು ಬದುಕ್ಬೇಕು. ಈಗ ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು?